ಆನಂದ್, ನಿಮ್ ಟ್ಯಾಲೆಂಟ್ ಮುಂದೆ ಬೇರೆ ಪ್ಲೇಯರ್ಸ್ ಎಲ್ಲ ತುಂಬಾ ಚಿಕ್ಕವರಾಗಿ ಕಾಣಿಸ್ತಾರೆ. ಮುಂದೆ ನಿಮ್ಗೆ ದೊಡ್ಡ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್. ಭೂಮಿಲಿ ಚಿನ್ನ ಸಿಗುತ್ತೆ, ಆದ್ರೆ ಕಲ್ಚರಿಂಗ್ ಇಲ್ದೆ ಅದಕ್ಕೆ ಶೇಪೇ ಬರಲ್ಲ. ಹಾಗೆ ನೀನು ಕೂಡ ನಿನ್ನಲ್ಲಿರೋ ರಾ ಟ್ಯಾಲೆಂಟ್ ನ ಪಾಲಿಶ್ ಮಾಡಿ ಸರಿಯಾಗಿ ಟ್ರೈನಿಂಗ್ ಕೊಟ್ರೆ ಮುಂದೆ ನೀನೊಬ್ಬ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗ್ತೀಯ. ಅದಕ್ಕೆ ನಾನೇನ್ ಮಾಡ್ಬೇಕು ಸರ್? ನಮ್ಮ ಅಕಾಡೆಮಿಕ್ ಸೇರ್ಕೋ. ನಿನ್ನ ಪ್ರಮೋಟ್ ಮಾಡೋ ಜವಾಬ್ದಾರಿ ನಮ್ದು. ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ಬರೀ 25,000 ಫೀಸ್ಗೆ ನಿನ್ನ ಅಡ್ಮಿಟ್ ಮಾಡ್ಕೊತೀನಿ. ಫ್ಯೂಚರ್ ಅಲ್ಲಿ ಏನೇ ಖರ್ಚು ಬಂದ್ರು ನಾನ್ ಬ್ರ್ಯಾಂಡಿಂಗ್ ನಲ್ಲಿ ಮ್ಯಾನೇಜ್ ಮಾಡ್ತೀನಿ. ಓಕೆನಾ? ಸರಿ ಸರ್. ಕೇಬಿಟ. ಏನಿದು? ಇದೇನೋ ಇದು ಮ್ಯಾಥ್ಸ್ ಅಲ್ಲಿ ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದಿದ್ಯಾ? ಓದ್ದೆ ನಿಮ್ ಚಿಕ್ಕಪ್ಪನ್ ತರ ಆಗ್ಬಿಡ್ತೀರಾ. ಏನಿದು? ಅದಕ್ಕೆ ಮಕ್ಕಳನ್ನ ಯಾಕೆ ಹೊಡಿತಿದ್ದೀರಾ? ನಿಂತರ ಆಗ್ಬಿಡ್ಬಾರ್ದಲ್ಲಪ್ಪ, ಅದಕ್ಕೆ ಹೊಡಿತಾ ಇದ್ದೀನಿ. ತೋರ್ಸೆ ಯಾವ ಅಣ್ಣ. ಚೆಸ್ ಅಕಾಡೆಮಿ ಸೇರ್ಕೋಬೇಕು. ಅಪ್ಲಿಕೇಶನ್ ತಗೊಳಕ್ ಒಂದು 25,000 ಬೇಕಿತ್ತು. 25,000? 25,000ಕ್ಕೆ ಎಷ್ಟು ಸೊನ್ನೆಗಳಿದೆ ಗೊತ್ತೇನೋ? 25 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ. 25,000? ಈ ಮನೆಯಲ್ಲಿ ನಿನಗೆ ಅನ್ನ ಆಗ್ತಾ ಇರೋದೇ ಹೆಚ್ಚು, ದುಡ್ಡು ಬೇರೆ ಕೊಡ್ಬೇಕಂತೆ. ಹೋಗ ಹೋಗ. ಆನಂದ್, ಬೇಜಾರು ಮಾಡ್ಕೋಬೇಡಪ್ಪ. ಅವನ್ ಸ್ವಭಾವ ನಿನಗೆ ಗೊತ್ತೇ ಇದೆ. ನಿನಗೆ ಸಹಾಯ ಮಾಡೋಣ ಅಂದ್ರೆ ನನ್ನ ಹತ್ರ ಒಂದ್ ಬಿಡ್ಕಾಸು ಇಲ್ಲಪ್ಪ. ಚಸ್ ಅಂತೆ ಚಸ್. ಅಯ್ಯ, ಲಕ್ಷಣವಾಗಿ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡು 3 ಕಾಸು ದುಡಿಯೋಣ ಅನ್ನೋ ಜವಾಬ್ದಾರಿ. ದುಡ್ಡು ಕೇಳ್ತಾ ದುಡ್ಡು. ದೇವ್ರೆ, ನಿನಗೊಂದ್ ಚೂರು ಬುದ್ಧಿ ಇಲ್ಲ. ಇದ್ದಿದ್ರೆ ಇಂಥವನಿಗೆ ಅಂತ ಅಣ್ಣ ತಂದೆನ ಕೊಡ್ತಿರ್ಲಿಲ್ಲ, ಅಂತ ತಮ್ಮನು ಕೊಡ್ತಿರ್ಲಿಲ್ಲ. ಅಲ್ಲ ಗುರು, ಜ್ವರ ಬಂದ್ರೆ ಮಾತ್ರೆ ಕೊಡಕ್ಕೆ ಅಳೋ ನಿಮ್ಮ ಅಣ್ಣನ್ನ ಅಂತವನ ಹತ್ರ ಹೋಗಿ ದುಡ್ಡು ಕೇಳಿದ್ಯಲ್ಲ ನೀನು. ಅವ್ರನ್ನ ಕೇಳಿದೆ ನೀರನ್ ಕೇಳಲಿ. ಏನಿಬ್ರು ಫೈನಾನ್ಷಿಯರ್ ಮಕ್ಕಳು ಹೇಳ್ಬಿಟ್ರು. ಜೇಬಲ್ 2 ರೂಪಾಯಿ ಇಲ್ಲ, ಕಡ್ಲೆಕಾಯಿ ತಿನ್ನೋದಕ್ಕೆ ಉಂಗ್ರ ಬಿಚ್ಕೊಂಡ. ಅದು ರೋಲ್ ಗೋಲ್ಡ್. ಎಲ್ಲದಕ್ಕೂ ಬೈತಾನಲ್ಲಪ್ಪ. ರಾಗ ಚೆನ್ನಾಗಿದೆ. ಕಾಫಿ? ರಮ್? ಸಾರಿ. ಹೋಗ್ಲಿ, ಅಕಾಡೆಮಿ ಅಪ್ಲಿಕೇಶನ್ ಕೊಡ್ಬೋದಾ? ಅಳೋ ಮಗುಗೆ ತೊಟ್ಲು ತೂಗ್ತಾರೆ, ಸೊಂಟಾಗಿಂಡಲ್ಲ. ತೊಟ್ಲು ತೂಗಳಿಗೆ ತಾಯಿ ಸ್ಥಾನ ಸಿಗುತ್ತೆ. ಅದೇ ತೊಟ್ಲಿಗೆ ಗಿಲ್ಗಿ ಕಟ್ಟೋದು ತಂದೆ ಧರ್ಮ. ಇಷ್ಟೊಂದು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು? ಬೇಕಾದನ್ ಕೇಳೋದಷ್ಟೇ ಮಕ್ಕಳ ಕೆಲಸ. ಎಲ್ಲಿಂದ ಬಂತು ಅಂತ ನಿಮ್ಗೆ ಯಾಕೆ? ಫಿಲಪ್ ಮಾಡಿ ಜಾಯಿನ್ ಆಗು. ತುಂಬಾ ದೊಡ್ಡ ಮನ್ಸು ಡ್ಯಾಡಿ ನಿಮ್ದು. ನಾನ್ ನಿಮ್ ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಡ್ಯಾಡಿ, ನಿಮ್ ವೆಡ್ಡಿಂಗ್ ರಿಂಗ್ ಏನಾಯ್ತು? ಅದು ಎದುರಿದೀನಿ ಬಿಡಮ್ಮ. ರಿಂಗ್ ಮಾರಿ ಅಪ್ಲಿಕೇಶನ್ ತಂದ್ರ? ಎಂತ ಕೆಲಸ ಮಾಡ್ಬಿಟ್ರೆ ಅಂಕಲ್. ನಿಮ್ ಹೆಂಡತಿ ನೆನಪಿಗೆ ಅಂತ ಇದ್ದಿದ್ದು ಅದೊಂದೇ ಅಲ್ವಾ? ನನ್ ನೆನಪು ನಿನ್ ಕನಸನ್ನ ಈಡೇರಿಸುತ್ತೆ ಅಂದ್ರೆ ಯಾಕಾಗಬಾರ್ದು? ತಂಗಿಯನ್ನು ಸ್ಥಾನ ಕೊಟ್ರೆ ಬೆನ್ ತೊಳೆಯೋಕೆ ಮನ್ಸೊಪ್ಪುತ್ತೆ. ತಾಯಿಯನ್ನು ಸ್ಥಾನ ಕೊಟ್ರೆ ಮಡ್ಲಲ್ಲಿ ಮಲಕ್ಕೊಳ್ಳಕ್ಕೆ ಮನ್ಸೊಪ್ಪುತ್ತೆ. ತಂದೆಯನ್ನು ಸ್ಥಾನ ಕೊಟ್ರೆ ಮೀಸೆ ತಿರುಕು ಮನ್ಸೊಪ್ಪುತ್ತೆ. ಯಾವ ಸ್ಥಾನನೂ ಕೊಡ್ತಿದ್ರೆ ಮನ್ಸಿಗೆ ತುಂಬಾ ಮುಜುಗರ ಆಗುತ್ತೆ ಕಣ. ಎಂತ ಮಾತಾಡಿದ್ರಿ ಅಂಕಲ್ ನೀವು? ಎತ್ತವರು ನನ್ನ ಕನಸು ಅರ್ಥ ಮಾಡ್ಕೊಳ್ಳಿಲ್ಲ, ಜೊತೆಲಿ ಹುಟ್ಟಿದವರು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ. ರಕ್ತ ಸಂಬಂಧನೇ ಇಲ್ದಿರೋ ನೀವು ಎಲ್ಲ ಸ್ಥಾನ ತುಂಬಿಟ್ರಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು.
ಚಾಕ್ಲೇಟ್ ಥ್ಯಾಂಕ್ ಯು. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ನನ್ನ ಫ್ರೆಂಡ್ ಜಾಸ್ಮಿನ್ಗೆ. ಹಾಯ್ ಹಾಯ್. ನನ್ನ ಫ್ರೆಂಡು, ಟೀಚರು, ಪ್ರಿನ್ಸಿಪಾಲು ಎಲ್ಲ ಇವಳೆ. ಸ್ವಲ್ಪ ಸ್ಟಡಿಯಾಗಿ ನಿಂತ್ಕೋ. ಇವಳು ನೋಡಿದ್ರೆ ಯಾರು ಸ್ಟಡಿಯಾಗಿ ನಿಂತ್ಕೊಳಕ್ಕಾಗತ್ತಾ? ಇದನ್ನ ಕೊಡು ಅಂತ ಹೇಳಿದ್ದು ಅವಳೆ. ಇವನ್ ಮಾತ್ ನಂಬೇಡಿ, ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ಸದ್ಯ ನಿನ್ನ ನೋಡಿದ ತಕ್ಷಣ ಅವಳು ಹ್ಞೂ ಅಂದ್ಲು, ಇಲ್ಲ ಅಂದ್ರೆ ನನ್ ಗತಿ ಹೇಳು. ಓ, ಇವ್ರು ಓಕೆ ಅಂತಿದ್ದಕ್ಕೆ ನನ್ನ ಪ್ರೀತಿ ಮಾಡ್ತಿದ್ದೀರಾ? ಇಲ್ಲ ಅಂದ್ರೆ ಇಲ್ಲ ಅಂತಾನೆ? ಚೇಚೆ, ಇವನ್ ಹಾಗೆ ಏನೇನೋ ಮಾತಾಡ್ತಾನೆ. ನಾನ್ ಇವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಇಂದ ಕರೆಕ್ಟ್ ಹುಡುಗಿನ ಸೆಲೆಕ್ಟ್ ಮಾಡಿದ್ಯಾ ಅಂದೆ ಅಷ್ಟೇ. ಓಹೋ, ನೀವ್ ಮಾಡೋ ಕೆಲ್ಸಕ್ಕೆಲ್ಲ ಇವ್ರ ಸರ್ಟಿಫಿಕೇಟ್ ಕೊಡ್ಬೇಕಾ? ಕರೆಕ್ಟ್, ಶಿ ಇಸ್ ಮೈ ಬಾಸ್. ಹೂ ಗಿಡದಲ್ಲಿರೋವರೆಗೂ ಜೊತೆಲಿ ಮುಳ್ಳಿರತ್ತೆ, ರಕ್ಷಣೆಗಷ್ಟೇ. ಹೂನ ಕಿತ್ತು ಮುಡಿಗಿಟ್ಮೇಲೆ ಮುಳ್ಳಿಂದ ಯಾವ ತೊಂದ್ರೆನೂ ಆಗಲ್ಲ. ಹಲೋ ಮೇಡಮ್, ಏನು ಸಂಬಂಧ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ದೀರಾ? ಅವ್ರಿಗೆ ಅರ್ಥ ಆಗಿರುತ್ತೆ ಬಿಡು. ಆನಂದ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಬಾಯ್. ಲೇ 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 ಜಾಸ್ಮಿನ್, ಒಂದ್ ನಿಮಿಷ ಇದೆ. ಬನ್ನಿ ಬನ್ನಿ. ಜಾಸ್ಮಿನ್, ಡ್ಯಾಡಿ, ಕ್ಯಾಂಡಲ್ಸ್ ಹಚ್ಚೇ ಇಲ್ಲ? ನೀನೇ ಕೊಡಮ್ಮ. ಮರುವು ಯಾಕ ಅಂಕಲ್, ಏನಾಯ್ತು? ಏನಿಲ್ಲಪ್ಪ. ಡ್ಯಾಡಿ ಯಾಕೋ ತುಂಬಾ ಡಲ್ ಆಗಿದ್ದಾರೆ. ಇಲ್ಲಮ್ಮ, ಇಲ್ಲ. ಹಲೋ ಮೇಡಮ್, ಕ್ಲಾಸಿಗೆ ಟೈಮ್ ಆಯ್ತು, ಬೇಗ ಬಾ. ಓಕೆ ಡ್ಯಾಡಿ, ಬಾಯ್. ಟೇಕ್ ಬರ್ತೀನಿ ಕೇರ್. ಅಂಕಲ್. ಬಾಯ್. ಸ್ಟೆಲ್ಲಾ, 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 ಯಾಕೆ ಸ್ಟೆಲ್ಲಾ? ನಾನು ರಿಂಗ್ ಕೊಟ್ಬಿಟ್ಟೆ ಅಂತ ಬೇಜಾರ? ನಾನು ಕೊಟ್ಟಿದ್ದು ನಮ್ಮ ಆನಂದಕ್ಕೆ ತಾನೆ. ಸ್ಟೆಲ್ಲಾ, ನಂಗೆ ಅಕ್ಕ ಭಯ ಆಗ್ತಿದೆ. ಆನಂದ್, ಜಾಸ್ಮಿನ್, ನೀವಿಬ್ರು ಇವತ್ತು ನನ್ನ ಜೊತೆ ಇರ್ಬೇಕು. ಎಲ್ಲೂ ಹೋಗ್ಬಾರ್ದು, ಸರಿ. ಎಲ್ಲೂ ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು. ಸರಿ ಅಂಕಲ್, ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತೀವಿ ಡ್ಯಾಡಿ. ನನ್ನ ಜೊತೆ ಇರ್ಬೇಕು. ಯಾಕೆ ಇವತ್ತು ಒಂಥರ ಇದ್ದೀರಾ? ನಂಗೆ ನಾಳೆ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ನಾನು ಇವತ್ತು ಖುಷಿಯಾಗಿರ್ಬೇಕು. ಇವತ್ತು ನಾನು ಖುಷಿಯಾಗಿರ್ಬೇಕು. ಶರಣ್, ಪ್ರಕಾಶ್ ಕರ್ಸ್ಬಿಡ ಪ್ಲೀಸ್. ಅಯ್ಯೋ, ಅವತ್ತು ಅವ್ನು ಕುಡ್ದು ಎಷ್ಟು ಗಲಾಟೆ ಮಾಡ್ದೆ ಅಂತ ಗೊತ್ತು. ಕರ್ಸು. ಡ್ಯಾಡಿ ಬರ್ಲಿ ಅಲ್ಲ? ಸರಿ ಸರಿ, ಓಕೆ, ಕರೆಸ್ತೀನಿ. ಏನೂ ಇಲ್ಲ, ಅಂಕಲ್ ನಿಮ್ಮನ್ನ ನೋಡ್ಬೇಕಂದ್ರು, ಅದಕ್ಕೆ. ಎಷ್ಟ್ ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ? ಬರ ಸ್ನೇಹಿತ ಅಂದ್ರೆ ನೀವು ಕಡ್ರು. ನಾನು ಕೊಡ್ತಾ ಬಿಡ್ಬೇಕು ಅಂತ ನೀವೆಲ್ಲ ಸೇರ್ಕೊಂಡು ನಾಟಕ ಆಡ್ತೀರಾ? ನಂಗೆ ಗೊತ್ತಾಗಲ್ವಾ? ನಂಗೆ ಡ್ಯಾಡಿ, ನನ್ಗೆ ಯಾಕೋ ಭಯ ಆಗ್ತಿದೆ. ಭಯ ಯಾಕಮ್ಮ? ಇಷ್ಟೊಳ್ಳೆ ಸ್ನೇಹಿತರು ಇರ್ಬೇಕಾರೆ ಭಯ ಯಾಕೆ? ನೋಡು, ನಾನು ನಿಂಗೆ ಪ್ರೀತಿ ಕೊಟ್ಟಿದ್ದೀನಿ. ಆನಂದು ನಿಂಗೋಸ್ಕರ ಪ್ರಾಣನೇ ಕೊಡ್ತಾನೆ. ತಗೊಮ್ಮ, ನೋಡ್ಸಮ್ಮ.
ಯಾಕೆ ಇಲ್ಲಿ ಕರ್ಕೊಂಬಂದೆ? ಲಗೇಜ್ ಸಮೇತ ಇಲ್ಲಿ ಬಂದಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಜಾಸ್ಮಿನ್ ಇನ್ಮೇಲೆ ಇಲ್ಲೇ ಇರ್ತಾಳೆ. ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ? ಕೊಡೋ ದೇವ್ರನ್ನ ಕೇಳಕ್ಕೆ 2 ಸಲ ಯೋಚನೆ ಮಾಡ್ತೀನಿ. ನಿನ್ನ ಕೇಳ್ತೀನಾ? ನಿನಗಿಂತ ದೊಡ್ಡವನು ನಾನಿದ್ದೀನಿ. ನನ್ಗೊಂದ್ ಮಾತು ಕೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನ್ಗೆ? ವಯಸ್ಸಾದ ಮಾತ್ರಕ್ಕೆ ಯಾರು ದೊಡ್ಡವರಾಗೋದಿಲ್ಲ. ಲೇ ಬೇರೆ ಜಾತಿಯವಳು ನಮ್ಮನೇಲಿದ್ರೆ ನೋಡೋರು ಏನ್ ಅನ್ಕೊಳ್ಳಲ್ಲ? ನೋಡೋರ್ಗೋಸ್ಕರ ಬದುಕಕ್ಕೆ ನಾನು ಪೊಲಿಟಿಷಿಯನ್ ಅಲ್ಲ. ನಿನ್ನ ತಲೆಹಟ್ಟೆ ಸಹಿಸ್ಕೊಳ್ಳೋ ದರ್ದು ನಮ್ಗಿಲ್ಲ. ನಿಮ್ಮಿಬ್ಬರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಈ ಕ್ಷಣದಲ್ಲೇ ಹೊರಟೋಗಿ. ಏನ್ರಿ ಇದು? ನಮ್ ಲಗೇಜ್ ಎಲ್ಲ ತಗೊಂಡು ಆಚೆ ಆಗ್ತಿದಾನಲ್ಲ. ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಓ ನನ್ನ ಸದ್ಯಕ್ಕೆ ಇದನ್ನ ತಗೊಂಡೋಗಿ ಬಾಕಿದನ್ನ ಕೂಲಿ ಅವನ್ ಕೆಲ್ ಕಳಿಸ್ಕೊಡ್ತೀನಿ. ಈ ಮನೆ ನನ್ನ ತಾತನ ಆಸ್ತಿ. ನನ್ನ ಹೊರಗೋಗೋನ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ನಮ್ ಜೊತೆ ಇರಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಹೊರಗೋಗ್ಬೋದು. ಲೇ ಇಲ್ಲಿಂದ ಯಾರು ಹೊರಗೆ ಹೋಗೋದ್ ಬೇಡ. ಆನಂದ್, ನಾವೆಲ್ಲ ಒಟ್ಟಿಗೆ ಇರೋಣ. ತಗೊಳ್ಳೋ ಆನಂದ್, ನೀನ್ ಅವಳನ್ನ ಕರ್ಕೊಂಡು ಒಳಗೆ ಹೋಗು. ಟಾಸ್ ಮಾಡಿದಾಗ ಎಡ್ಸ್ ಬಿದ್ರೆ ಇರೋನ, ಟೈಲ್ಸ್ ಬಿದ್ರೆ ಆಚೆ ಹೋಗೋಣ ಅಂತ ಅನ್ಕೊಂಡೆ. ಸದ್ಯ ಎಡ್ಸೆ ಬಿತ್ತು. ಏನೇ ಬಿದ್ದಿದ್ರು ನಾನ್ ಈ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಅವರಷ್ಟು ಅವಮಾನ ಮಾಡಿದ್ರು ನೀನೇ ಮಾತು ಹೇಳ್ತಿದ್ಯಾ? ನಾನ್ ಈ ಮನೇಲಿರಕ್ ಬಂದಿದ್ದೆ ನೀನ್ ಏನು, ನಿನ್ ವ್ಯಾಲ್ಯೂ ಏನು ಅಂತ ಈ ಮನೆಯವ್ರಿಗೆ ತೋರ್ಸೋಕೆ. ಸ್ವಾಭಿಮಾನ ಅನ್ನೋ ಈ ಬೀಜ ಸತ್ರು ಪರವಾಗಿಲ್ಲ, ಪ್ರತಿಭೆ ಅನ್ನೋ ಈ ಮರ ಬೆಳಿಬೇಕು. ನಿನ್ನಂತ ಮಾಲಿ ಜೊತೆಗಿದ್ದ ಮೇಲೆ ಈ ಮರ ಎಮ್ಮರ ಆಗುತ್ತೆ. ಜಾಸ್ಮಿನ್, ವಿಷಯ ಕೇಳಿ ಮನಸ್ಸಿಗೆ ತುಂಬಾ ನೋವಾಯ್ತು. ನಾನು ಊರಲ್ಲಿ ಇರ್ಲಿಲ್ಲ. ಐ ಆಮ್ ವೆರಿ ಸಾರಿ. ನಿಮ್ಮಪ್ಪ ಇಲ್ಲಿ 20 ವರ್ಷ ಕೆಲಸ ಮಾಡಿದ್ರು. ಆ ಸ್ಥಾನ ತುಂಬಕ್ಕೆ ಯಾರ ಕೈಲಿ ಆಗಲ್ಲ. ಸರ್, ಇವ್ನ್ ನನ್ ಫ್ರೆಂಡ್. ಇವನ್ಗೆ ಆ ಕೆಲಸ ಕೊಟ್ರೆ ಮಾಡ್ತಾನೆ. ಏನ್ ಓದಿದ್ದೀರಾ? ಓದಿದ್ರೆ ಇಲ್ಲಾಗ್ ಬರ್ತಿದ್ದ. ಎಕ್ಸ್ಪೀರಿಯನ್ಸ್ ಯಾವ್ದ್ರಲ್ಲ? ಇಂಟರ್ವ್ಯೂ ನಿನಗ ನನಗ? ನನ್ನ ಮಗನೇ. ಸರ್, ಕೇಕ್ ಡಿಸೈನ್ ಮಾಡಕ್ ಬರುತ್ತಾ ನಿಮ್ಗೆ? ಸರ್, ಅದು ಸರ್, ಅಪ್ಪ ಕೇಕ್ ಡಿಸೈನ್ ಮಾಡ್ಬೇಕಾದ್ರೆ ತುಂಬಾ ಸಾರಿ ಸಹಾಯ ಮಾಡಿದಾನೆ. ನೀವು ಕೊಟ್ರೆ ಇವ್ನ್ ಮಾಡ್ತಾನೆ ಸರ್, ಪ್ಲೀಸ್. ಡೇವಿಡ್ ಮಗಳು ಜಾಸ್ಮಿನ್ ಹೇಳಿದ್ದಕ್ಕೆ ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಏನಿವತ್ತು ಊಟ ಇಷ್ಟೊಂದು ರುಚಿಯಾಗಿದೆ? ಇವತ್ತು ಅಡಿಗೆ ಜಾಸ್ಮಿನ್ ಮಾಡಿರೋದು. ತಾಯಿಲ್ಲದ ಹುಡುಗಿ ಅಡಿಗೆ ಕೆಲಸ ಹೇಗ್ ಬರುತ್ತೆ ಅನ್ಕೊಂಡಿದ್ದೆ. ಚೆನ್ನಾಗ್ ಮಾಡಿದ್ಯಮ್ಮ. ಅನ್ಕೊಳ್ಳೋದೇ ಬೇರೆ, ವಾಸ್ತವನೇ ಬೇರೆ. ಈಗ್ಲಾದ್ರೂ ಗೊತ್ತಾಯ್ತಾ? ಅಂದ್ರೆ ಪುಟ್ಟ ಬಾಯಿ ದೊಡ್ಡ ಮಾತು. ಬೇಜಾರ್ ಮಾಡ್ಕೋಬೇಡಿ. ಎಲ್ರೂ ಒಂದ್ ದಾರಿಲ್ ಹೋಗ್ತಿದ್ದಾಗ ಒಬ್ಬ ಮಾತ್ರ ಬೇರೆ ದಾರಿಲ್ ಹೋದ್ರೆ ತಪ್ಪು ಅನ್ಸುತ್ತೆ. ಆದ್ರೆ ಅವನೇ ಗೆದ್ದು ಬಂದಾಗ ನಮ್ ದಾರಿನೇ ಸರಿ ಇಲ್ಲ ಅನ್ಸುತ್ತೆ. ಗೆಲ್ಲವನ್ಗೆ ಉತ್ಸಾಹ ಇರುತ್ತೆ, ಪ್ರೋತ್ಸಾಹ ಬೇಕು. ಕೊಟ್ ನೋಡಿ, ನಮ್ಮ ಆನಂದ್ ಗೆದ್ದೆ ಗೆಲ್ತಾನೆ.